ಮತ್ತೆ ಸ್ವಾಗತ. ಬನ್ನಿ, ಈಗ ನಮ್ಮ ಅತಿಥಿಗಳ ಜೊತೆ ಮತ್ತೆ ನಮ್ಮ ಚರ್ಚೆನ ಮುಂದುವರ್ತಿದ್ವಿ. ರಘು, ಎಲ್ಲರೂ ಕೂಡ ಹೇಳಿದ್ರಿ ಇದನ್ನ ತುಂಬಾ ಅಪಾಯ ಇದೆಲ್ಲದು ಸರಿ, ಆದ್ರೆ ನಮಗೆ ಈಗಲೂ ಕೂಡ ಸಾಕಷ್ಟು ಅವೇರ್ನೆಸ್ ಇಲ್ಲ, ಏನು ಪರ್ಚೇಸ್ ಮಾಡಬೇಕು ಏನು ಮಾಡಬಾರ್ದು. ಸೊ ಯಾವುದೋ ಒಂದು ಹಣ್ಣನ್ನು ತಗೊಳ್ಳಿಕ್ಕೆ ಹೋದಾಗ ನಾವು ಯಾವ ಅಂಶಗಳನ್ನ ಪರಿಗಣಿಸಬೇಕು ಹಣ್ಣನ್ನು ಪರ್ಚೇಸ್ ಮಾಡುವಾಗ, ಮತ್ತು ಎಂಥ ಹಣ್ಣುಗಳನ್ನ ಪರ್ಚೇಸ್ ಮಾಡಬೇಕು? ಮೊದಲನೇ ನಾವು ಕನ್ಸ್ಯೂಮರ್ ಅವೇರ್ನೆಸ್ ಬಹಳ ಮುಖ್ಯ. ಇದು ಹೇಳ್ತಾರೆ, ಐನ್ಸ್ಟೈನ್ ಒಂದು ಮಾತಿದೆ, ಇನ್ಸ್ಯಾನಿಟಿ ಇಸ್ ಡೂಯಿಂಗ್ ದ ಸೇಮ್ ಥಿಂಗ್ ಎಕ್ಸ್ಪೆಕ್ಟಿಂಗ್ ಡಿಫ್ರೆಂಟ್ ರಿಸಲ್ಟ್ ಅಂತ. ಹಳೆದನ್ನೇ ಮಾಡ್ಕೊಂಡು ಬೇರೆ ರಿಸಲ್ಟ್ಸ್ ಬರುತ್ತೆ ಅಂತ ಹೋಗೋದು ಅದು ಹುಚ್ಚತನ ಅಂತ. ಸರಿ, ಏನು ಮೊದಲನೇದಾಗಿ ನಾವು ಅವೇರ್ನೆಸ್ ಇರೋದ್ರಿಂದ ಒಂದು ಹಣ್ಣನ್ನು ಹೋಗ, ಏನಪ್ಪ ಇದಕ್ಕೆ ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಿದ್ದೀರಾ, ಕೆಮಿಕಲ್ ಹಾಕಿದೇನಯ್ಯ, ಇದ್ಯಾಕೋ ವಾಸನೆ ಬರ್ತಾ ಇದೆಯಲ್ಲ, ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ ಅಂದರೆ ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದಾನೆ ಅಂತ. ಇದು ಎಲ್ಲರೂ ಕೇಳಬೇಕು. ಅಲ್ಲಿ ಅಂಗಡಿಯಲ್ಲಿ ಏನಾದರೂ ಹಣ್ಣು ಹಾಕೊಂಡು ನೋಡಿದ್ರೆ ಪೇಪರಲ್ಲಿ ಸುತ್ತಿಟ್ಟಿದ್ರೆ ಇದೇನಿದು ಪೇಪರಲ್ಲಿ ಸುತ್ತಿಟ್ಟಿರ್ತಕ್ಕಂಥದ್ದು. ಈ ಅವೇರ್ನೆಸ್ ಬಿಲ್ಡ್ ಆದಾಗ ಒಂದು ಇದು ಚೇಂಜಸ್ ಬದಲಾವಣೆ ಆಗ್ತಕ್ಕಂಥದ್ದು. ಮತ್ತು ಒಂದೇ ಥರದ ಹಣ್ಣಿಗೆ ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ಅಂದರೆ 3,500 ಇದೆ, ವೆರೈಟಿ ಇದೆ. ಓಕೆ, ಆ ವೆರೈಟಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಬನ್ನೀಗ ದೇವಕಿ ಉಮೇಶ್ ಅಂತ ಹೇಳಿ BBMPಯ ಮುಖ್ಯ ಆರೋಗ್ಯ ವೈದ್ಯಾಧಿಕಾರಿ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೇವಕಿ ಉಮೇಶ್ ಅವರಿಗೆ ಪ್ರಾಯಶಃ ಟಿವಿಯನ್ನು ಮಾಡಿದಂಥ ಈ ಕಾರ್ಯಾಚರಣೆ ತಮ್ಮ ಗಮನಕ್ಕೆ ಬಂದಿರಬಹುದು. ಇದರಿಂದ ಸಾಕಷ್ಟು ಜನರ ಆರೋಗ್ಯ ಹಾಳಾಗೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ, ಯಾಕಂದ್ರೆ ಅಲ್ಲಿ ಕೊಳತಂತ ಹಣ್ಣು ಇದೆಲ್ಲದರೂ ಕೂಡ ಮಾಡಿ ಜ್ಯೂಸ್ ಮಾಡ್ತಾರೆ. ಇದನ್ನ ಮಾನಿಟರ್ ಹೇಗೆ ಮಾಡ್ಬೋದು BBMP ಕಡೆಯಿಂದ ಅಂತ? ನಿಮ್ಮೆಲ್ಲರಿಗೂ ನಾನು ಹೇಳೋದು ನಮಸ್ಕಾರ. ನಾನು ನಿಮ್ಮ ಟಿವಿ ಇದನ್ನ ನೋಡಿದ್ದೀನಿ. ನಾವು ಇದ್ರ ಮೇಲೆ ನಾವು ಅವಾಗ್ಲೇ ಹಲವಾರು ಬಾರಿ ನಾವು ಕ್ರಮವನ್ನು ತಗೊಂಡಿದೀವಿ. ಆದ್ರೆ ಇದು ಎಷ್ಟು ಎಲ್ಲಿವರೆಗೂ ನಾವು ತಡೆ ಹಿಡಿಬಹುದು ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇಂತ ಹಣ್ಣಿನ ಕೊಳ್ತೋಗಿರೋ ಹಣ್ಣಿನ ಜ್ಯೂಸ್ ಎಲ್ಲ ಕುಡಿಯೋದು ಅದು ಮೈಗೆ ಮತ್ತು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರಿಂದ ನಾವು ಒಂದು ತಂಡಗಳನ್ನ ಮಾಡಿದೀವಿ. ಆ ತಂಡಗಳು ಪ್ರತಿಯೊಂದು ಬರೀ ಫ್ರೂಟ್ ಸ್ಟಾಲ್ಗಳಿಗೆ ಮಾತ್ರ ಅಲ್ಲ, ರೆಸ್ಟೋರೆಂಟು, ರೆಫ್ರೆಶ್ಮೆಂಟು, ದರ್ಶಿಗಳು ಎಲ್ಲೆಲ್ಲಿ ಈ ಹಣ್ಣುಗಳು ಮತ್ತು ಅದ್ರ ಮಾರಾಟ ಮಾಡ್ತಾರ ಅದನ್ನೆಲ್ಲ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಅದು ಕೆಟ್ಟೋಗಿರೋ ಹಣ್ಣುಗಳನ್ನ ನಾವು ಅದನ್ನ ಸೀಸ್ ಮಾಡ್ತಾ ಇದೀವಿ. ಆಮೇಲೆ ಅವ್ರಿಗೆ ಫೈನು ಹಾಕ್ತಾ ಇದೀವಿ. ಅವರು ಆ ಫೈನ್ ನಿಂದ ಅವರು ತಿದ್ದುಕೊಂಡೇ ಇದ್ರೆ ನಾವು KMC ಆಕ್ಟ್ ಸೆಕ್ಷನ್ 343 ಪ್ರಕಾರ ನಾವು ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ನಿಮ್ಮ BBMPಗೆ ಈ ತರದ ಒಂದು ರೆಸ್ಟೋರೆಂಟ್ಸ್ ಇರ್ಬೋದು ಅಥವಾ ಜ್ಯೂಸ್ ಅಂಗಡಿಗಳಿರ್ಬೋದು, ಇದ್ರ ಬಗ್ಗೆ ದೂರುಗಳೇನಾದ್ರೂ ಬರ್ತಾ ಇರ್ತಾವ? ನಮ್ಗೆ ದೂರುಗಳು ಬರ್ತಾ ಇರ್ತವೆ. ದೂರು ಬಂದಾಗೆಲ್ಲ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದೊಂದೇ ರೆಸ್ಟೋರೆಂಟು ಅಥವಾ ಅದೊಂದೇ ದೂರು ಜಾಗದಲ್ಲಿ ನಾವು ನೋಡಲ್ಲ, ನಾವು ಸುತ್ತಮುತ್ತ ಎಲ್ಲ ನಾವು ಚೆಕ್ ಮಾಡ್ತೀವಿ. ಓಕೆ ಓಕೆ, ಧನ್ಯವಾದ ದೇವಕಿ ಉಮೇಶ್ ಅವರ ಟಿವಿ ಜೊತೆ ಮಾತಾಡೋದಕ್ಕೆ. ಈಗ ಬನ್ನಿ ಮತ್ತೆ ನಮ್ಮ ಚರ್ಚೆನ ಮುಂದುವರ್ತಾ ಇದೀವಿ. ರಘು, ನೀವು ಹೇಳ್ತಾ ಇದ್ರಿ ಬಾಳೆಹಣ್ಣು ಒಂದರಲ್ಲೇ 3,500 ವೆರೈಟಿ ಇದೆ ಅಂತ ಹೇಳಿ. ನೋಡಿ, ರಸ ಇದೆಯಲ್ಲ, ವೈವಿಧ್ಯತೆಯಲ್ಲಿ ರಸ ಇರ್ತಕ್ಕಂಥದ್ದು. ಈ ಒಂದು ದಪ್ಪ ಇದೆ, ಉದ್ದ ಇದೆ, ಟನ್ ಬಿಡುತ್ತೆ, ಇಷ್ಟು ಟನ್ ಬಂತು ಅಂತ ಹೇಳಿ ಈ ಟನ್ ಬಂದೇ ನಾವು ಕೆಟ್ಟೋಗಿತ್ತು. ಈಗ ರಸ ಈಗ ಉಪನಿಷತ್ತಲ್ಲಿ ಹೇಳ್ತಾರೆ ರಸೋ ವೈಸಹ ಅಂತ ಹೇಳ್ಬಿಟ್ಟು, ದ ಲಾರ್ಡ್ ಈಸ್ ರಸ ಅಂತ. ಎಲ್ಲ ಜ್ಞಾನ ತತ್ವವು ಕೂಡ ರಸಕ್ಕೆ ಇದಾಗಬೇಕು ಅಂತ ಆದರೆ ತತ್ವಶಾಸ್ತ್ರದ ಹೇಳ್ತಕ್ಕಂಥದ್ದು. ಅದು ಇಲ್ಲಿ ಲಿಟ್ರಲಿಯಾಗೂ ಬರ್ತದೆ. ನಾವು ಈ ಹಣ್ಣು ಪರ್ಚೇಸ್ ಮಾಡೋಕೆ ತುಂಬಾ ಹೊಳಿತಾ ಇರ್ತಕ್ಕಂಥ ಹಣ್ಣುಗಳನ್ನ ಪರ್ಚೇಸ್ ಮಾಡೋದು ಎಷ್ಟು ಮಟ್ಟಿಗೆ ಕೇಳಬೇಕು. ಇದು ಈಗ ಆರ್ಟಿಫಿಷಿಯಲ್ ನಮಗೆ ನಮಗೆ ಟೆಸ್ಟ್ ಮಾಡ್ಲಿಕ್ಕೆ ಆಗತ್ತಾ? ಏನಾದರೂ ಪಳ ಹೊಳಿತಾ ಇದೆ, ಶೈನಿಂಗ್ ಇದೆ. ಒಂದು ಆ್ಯಪಲ್ ನೋಡಿ, ಈಗ ನಮ್ಮ ಹಿಮಾಚಲ ಪ್ರದೇಶದ ಆ್ಯಪಲ್ಗಳು ಬರ್ತಕ್ಕಂಥ ಈ ಸೀಸನಲ್ಲಿ ಬರ್ತದೆ. ಇದು ಹೆಂಗೆ ಗೊತ್ತಾ, 5 ವರ್ಷ ನೈಟ್ರೋಜನ್ ಸ್ಟೋರು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಳ್ತಕ್ಕಂಥ ಪವರ್ ಇದೆ ಅವ್ರಿಗೆ. ಸಬ್ಸಿಡಿ ಕೊಡುತ್ತೆ ಸರ್ಕಾರ, ಒಂದು ದಿನಕ್ಕೆ $1 ಬಿಲಿಯನ್ ಸಬ್ಸಿಡಿ ಕೊಡುತ್ತೆ ಬೇರೆ ದೇಶ ನುಗ್ಗಿ ಅಂತ. ಅಷ್ಟು ಪವರ್ಫುಲ್ ಇದೆ ಲಾಬಿಗಳವು. ಅಲ್ಲಿ ಇಡ್ತಾರೆ, ಇದು ಮಾಡ್ತಾರೆ, ಪಾಲಿಷ್ ಮಾಡ್ತಾರೆ, ಶೈನಿಂಗ್ ಹೊಡಿತಾರೆ. ಜನಗಳ ಕಾಸ್ಮೆಟಿಕ್ ಅಪೀಲ್ ಇದೆಯಲ್ಲ, ಈ ಕಾಸ್ಮೆಟಿಕ್ ನಮಗೆ ಏನಿದೆ, ನಾವು ಕಣ್ಣನ್ನು ಮುಟ್ಟಾಡ್ರ ಕಣ್ಣು ಮೂಗು ಬಾಯಿ ಎಲ್ಲದನ್ನು ನಾವು ಫುಲ್ ಮಾಡೋದು ಕಲ್ತಿದೀವಂತೆ. ಸೊ ಹುಷಾರಾಗಿರ್ಬೇಕಾದ್ರೆ ಎಚ್ಚರಿಕೆ. ಮತ್ತೆ ನಮ್ಗೆ ಹೇಳ್ತಾರೆ, ಈಗ ನಾವು ಹೇಳ್ತಾರೆ ಕಾರಲ್ಲಿರೋ ಪಾರ್ಟ್ಸ್ ಎಲ್ಲ ಗೊತ್ತಂತೆ, ನಮ್ಮ ದೇಹದ ಪಾರ್ಟ್ಸೇ ನಮಗೆ ಗೊತ್ತಿಲ್ಲ ಅಂತ. ಬೇಡದ್ದೆಲ್ಲ ಜ್ಞಾನ ಇದೆ ನಮಗೆ. ಈಗ ಬೇಸಿಕ್ ಆಗಿರುತ್ತೆ ಫಂಡ. ಮತ್ತೆ ನೋಡಿ, ಇವತ್ತು ಕಾಯಿಲೆಗಳು ಆಗರಾಗಿದೆ, ಎಂಥ ತೊಂದರೆಗಳಿದೆ ನೋಡಿ. ಅದಕ್ಕೆ ಕಾಯಿಲೆಗಳು ಬರದೇ ರೀತಿ ನೋಡಬೇಕಾದ್ರೆ ಆಹಾರ, ನೀರು, ಬೆಳಕು, ಗಾಳಿ ಇದಲ್ವೇ ಇಲ್ಲಿ ಕೆಟ್ಕೊಂಡು ನಾವು ಬೇರೆ ಎಲ್ಲಿ ಹುಡುಕೋದು? ಓಕೆ, ಹುಷಾರ್. ಈಗ ತಾವು ಡೈಟಿಷಿಯನ್ ಆಗಿರೋದ್ರಿಂದ ಈಗ ಊಟ ಮಾಡ್ತಾ ಇದರಲ್ಲಿ ಜ್ಯೂಸ್ನ ಪ್ರಾಮುಖ್ಯತೆ ಸಾಕಷ್ಟು ಜನಕ್ಕೆ ಜ್ಯೂಸ್ ಇಲ್ಲದೆ ಊಟ ಅಥವಾ ತಿಂಡಿ ಕೂಡ ಮುಗಿಯೋದಿಲ್ಲ. ಸೊ ಹೀಗಾಗಿ ಏನು ಪ್ರಿಕಾಷನ್ಸ್ ತಗೋಬೋದು, ಯಾವ ರೀತಿ ನಾವು ಮಾಡ್ಬೋದು ಇದನ್ನ?
ದಿನನಿತ್ಯ ನಾವೀಗ ಯಾವುದೇ ಒಂದು ಡಯಟ್ ಕೊಡ್ಬೇಕಾದ್ರೂ, ಯಾವುದೇ ಒಂದು ಡಿಸೀಸ್ ಇರ್ಬೋದು ಅಥವಾ ವೆಯ್ಟ್ ಲಾಸ್ ಇರ್ಬೋದು, ವೆಯ್ಟ್ ಗೇನ್ ಇರ್ಬೋದು, ದಿನನಿತ್ಯ ಒಂದು ಹಣ್ಣು ತಿನ್ನಿ ಅಂತಾನೆ ಪ್ರಿಸ್ಕ್ರೈಬ್ ಮಾಡೋದು. ಹಣ್ಣು ಅಥವಾ ಹಣ್ಣಿನ ರಸ ಅಂತಾನು ಹೇಳ್ಬೋದು. ಸೊ ಈ ಹಣ್ಣು ತಿನ್ನುವಾಗ ಒಂದು ಏನು ಅಂತಂದ್ರೆ ದೇರ್ ಶುಡ್ ಬಿ ಎ ಗ್ಯಾಪ್ ಇರಬೇಕು. ತಕ್ಷಣ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಟ್ಟೆಯಲ್ಲಿ ಅನ್ನ ಊಟ ಎಲ್ಲ ಇಟ್ಕೊಂಡು ಹಣ್ಣು ತಿನ್ನುವಂತ ಅಭ್ಯಾಸ ಇರುತ್ತೆ. ಖಂಡಿತವಾಗ್ಲೂ ಅದು ತಪ್ಪೋದು. ಆಕ್ಚುಲಿ ಹಣ್ಣು ತಿನ್ನುವಾಗ ಅದಕ್ಕೆ ಸ್ವಲ್ಪ ಗ್ಯಾಪ್ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೆಟರ್ ಯಾವ್ದಾದ್ರೂ ಒಂದು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನದ ಊಟ ಮಧ್ಯದಲ್ಲಿ ತಿನ್ಬೇಕು. ಅಟ್ಲೀಸ್ಟ್ 1 hour ಗ್ಯಾಪ್ ಕೊಟ್ಟು ಆ ಹಣ್ಣನ್ನ ತಿಂದಾಗ ಅದ್ರ ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಿರುತ್ತೆ. ಅದ್ ಎನ್ಸೈಮ್ಸ್ ನಮ್ಗೆ ಒಳಗಡೆ ಡೈಜೆಸ್ಟ್ ಮಾಡುವಂತ ಎನ್ಸೈಮ್ಸ್ ಪ್ರಿಪೇರ್ ಆಗುತ್ತೆ. ಸೊ ಇಲ್ಲದೆ ಎಲ್ಲಾ ಪೌಷ್ಟಿಕಾಂಶಗಳು, ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಇದ್ರ ಜೊತೆಗೆ ಆದಾಗ ಈ ಹಣ್ಣಿನಲ್ಲಿರುವಂತ ಅಂಶಗಳನ್ನ ಹೇಳ್ಕೊಳ್ಳುವಂತ ಅಬ್ಸಾರ್ಪ್ಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಯಾವ ಹಣ್ಣನ್ನು ತಗೊಳ್ಬೇಕಾದ್ರೂ ಸ್ವಲ್ಪ ಗ್ಯಾಪ್ ಕೊಟ್ಟು ತಗೊಳ್ಬೇಕು. ಬರೀ ಹಣ್ಣಿನಲ್ಲಿರೋದಾಗ್ಲಿ ಅಥವಾ ಈಗ ಯಾವ ಸೈಜು ಖಂಡಿತವಾಗ್ಲೂ ಹಣ್ಣು ಈ ತರದಕ್ಕೆ ಹೋಗ್ತಾರೆ, ಅದು ಎಷ್ಟು ಮಟ್ಟಿಗೆ ಹೌದು, ಖಂಡಿತ ಇದು ತಪ್ಪು. ಇದನ್ನ ಮಾನೋ ಡಯಟ್ ಅಂತ ನಾನು ಆಗ್ಲೇ ಹೇಳ್ದೆ, ಇದನ್ನ ಮಾನೋ ಡಯಟ್ ಅಂತ ಕರೀತಾರೆ. ಎಲ್ಲಾ ರೀತಿಯಾದ ಸಮತೋಲನವಾದ ಆಹಾರ, ಎಲ್ಲಾ ಪೌಷ್ಟಿಕಾಂಶಗಳಿರುವಂತ ಆಹಾರವನ್ನ ತಗೊಂಡು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಿ ಈ ಯಾವ ಸೈಜ್ ಬೇಕಾದ್ರೂ ಪಡ್ಕೊಳ್ಬಹುದು ಆ ಟೈಮಲ್ಲಿ. ಬಟ್ ಹಣ್ಣು ತಗೊಳ್ಳೋದು ಏನಕ್ಕೆ ಅಂದ್ರೆ ರೆಗ್ಯುಲೇಟರಿ ಫಂಕ್ಷನ್ಸ್ ಅಂತ. ಈ ಹಣ್ಣಿನಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ನಮಗೆ ಬರಬೇಕಾಗಿರುವಂತ ಡಿಫಿಷಿಯನ್ಸಿಗಳನ್ನ ತಡೆಗಟ್ಟಿಬಿಡುತ್ತೆ. ಸೊ ಈಗ ನೀವೆಲ್ಲ ಹೇಳಿದಿರ, ಈಗ ಜ್ಯೂಸ್ ಕುಡಿಲೇಬಾರ್ದ ಅಂತ ಒಂದು ಮನ್ಸು ಬಂದ್ಬಿಟ್ಟಿದೆ ಎಲ್ಲರಿಗೂ. ಬಟ್ ಜ್ಯೂಸ್ ನ ಹೇಗೆ ಈಗ ಹೊರಗಡೆ ಹೋದ್ರೂ ಗ್ರಾಹಕರು ಎಚ್ಚೆತ್ಕೊಳ್ಬೇಕು. ಅವ್ರನ್ನ ಕರೆಕ್ಟ್ ಮಾಡೋ ಬದಲು ಏನ್ ಮಾಡ್ಬೇಕು, ಕಸ್ಟಮರ್ ಅವ್ರ ಮುಂದೆ ನಿಂತಾಗ ಸರಿಯಾದ ರೀತಿಯಲ್ಲಿ ಅವ್ರ ಮಾಡ್ತಾ ಇದಾರ. ಈಗ ಹೇಳ್ಬಿಡ್ತಾರೆ ಜ್ಯೂಸ್ ಮಾಡಿ ಅಂತ ಹೇಳಿ ಎಲ್ಲೋ ಮಾತಾಡ್ತಾ ನಿಂತಿರ್ತಾರೆ. ಅವ್ರು ಏನು ಹಾಕ್ತಾರೆ ಏನು ಗೊತ್ತಾಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಅವರು ಸ್ಪೆಸಿಫೈ ಮಾಡಿ ಹೇಳ್ಬೇಕು, ನನಗೆ ಈ ತರ ಈ ನೀರಲ್ಲಿ ಇದನ್ನ ಹಾಕ್ಬೇಕು, ಇಲ್ಲ ನನಗೆ ನೀರ್ ಹಾಕೋದು ಬೇಡ, ಇಷ್ಟು ಸಕ್ಕರೆ ಬೇಕು, ಹಣ್ಣು ಚೆನ್ನಾಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅವರಿಗೂ ತಿಳುವಳಿಕೆ ಕೊಟ್ಕೊಂಡು ಇವರು ಅದನ್ನ ಕುಡಿಬಹುದು ಖಂಡಿತವಾಗ್ಲು. ಆದ್ರೆ ಪ್ರಿಕಾಷನ್ಲಿ ಏನು ಅಂತಂದ್ರೆ ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಡೂ ಅಟ್ ಹೋಮ್. ಮನೆಯಲ್ಲೇ ಮಾಡ್ಕೊಂಡು ಈ ಹಣ್ಣಿನ ರಸವನ್ನ ಸರಿಯಾದ ರೀತಿಯಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು. ಆದಷ್ಟು ಈ ಪ್ಯಾಕ್ಡ್ ಅಲ್ಲಿ ಇರುವಂತದ್ದು ಇದನ್ನೆಲ್ಲ ತಗೊಳ್ಳದೇ ಇದ್ರೆ ಆರೋಗ್ಯನ ಕಾಪಾಡ್ಕೊಳ್ಬಹುದು. ರಘು, ಕೊನೆಯದಾಗಿ ಶಾರ್ಟ್ ಆಗಿ ಏನ್ ಹೇಳ್ತೀರಾ? ಈಗ ಒಂದು ಹಣ್ಣು, ನಾನೀಗ ಒಂದು ಆಪಲ್ ನ ಕಡಿದ್ರೆ ಅನುಭವ ಏನು, ಕುಡಿದ್ರೆ ಅನುಭವ ಏನು, ವರ್ಲ್ಡ್ ಆಫ್ ಡಿಫರೆನ್ಸ್. ಒಂದು ಕಿತ್ತಲೆ ಹಣ್ಣಿನ ತೋಳೆಯನ್ನ ಹಲ್ಲಿನ ಮಧ್ಯೆ ಕಚ್ಚಿ ಜ್ಯೂಸ್ ಹೊರಗಡೆ ಬಂದಾಗ ಅನುಭವ ಏನು, ಕಟ್ಟಿ ಕೊಡೋಕ್ಕಾಗುತ್ತೇನ್ರಿ ಇದನ್ನ? ಜ್ಯೂಸ್ ಗ್ಲಾಸ್ಗೆ ಹಾಕೊಂಡು ಕುಡಿದ್ಬಿಟ್ರೆ ಓಕೆ. ಸೊ ಎಲ್ಲ ಹಣ್ಣು ತಿನ್ರಿ, ಜ್ಯೂಸ್. ಬುದ್ಧ ಒಂದು ಮಾತು ಹೇಳ್ತಾನೆ, ನೆಲದ ಮೇಲೆ ಮಲಗಿದ್ರೆ ಕೆಳಗೆ ಬೀಳಲ್ಲ ಅಂತ. ಓಕೆ 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 ರಘು ಮತ್ತು ಹರೀಶ್ ಇಬ್ಬರು ಕೂಡ ಟಿವಿ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾರೆ. ನಿಮ್ಮಿಬ್ಬರಿಗೂ ಕೂಡ ಟಿವಿ ವತಿಯಿಂದ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.